ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವ್ರ ಜೊತೆಗಿರುವಂತವ್ರು ದಿನ ಬೆಳಗ್ಗೆ ಹೇಳಿದ್ರೆ ಸಿದ್ದರಾಮಯ್ಯ ಜಪ ಮಾಡ್ತಾರೆ, ಸಿದ್ದರಾಮಯ್ಯನವರು ದುರುಪಯೋಗ ಮಾಡ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ. ಈಗ ನೀವು ಕೇಳ್ತಾದ್ರೆ ಹೇಗೇನು ಹೇಳ್ಬೇಕು ನಾವೀಗ? ಈಗ ನೀವು ಕೇಳಿದ್ ನಾವೇನ ಬಂದೆಯಲ್ಲಿ ಹಿಂಗೆ ಹೇಳಲ್ಲ. ಈಗ ಏನು ಮಾಡೋರು ನೀವು? ದುರುಪಯೋಗ ಮಾಡ್ತಾರೆ. ಈಗ ಸುತ್ತಾಕಿ ಮತ್ತದ ಅಲ್ಲಿ ತಂದ ಹಚ್ಚಿಬಿಡ್ತಾರೆ ನಮಗೆ. ಆವಾಗ ಹೇಳಿಸ್ಬಿಡ್ತಾರೆ. ಈಗ ಉಡುಪಿಯಲ್ಲಿ ಅದನ್ನೇ ಕೇಳ್ತಾರ, ಮಂಗಳೂರಲ್ಲಿ ಅದನ್ನೇ ಕೇಳ್ತಾರ, ಪುತ್ತೂರಲ್ಲಿ ಅದನ್ನೇ ಕೇಳ್ತಾರ, ಸುಳ್ಳ್ಯದಾಗ ಅದನ್ನೇ ಕೇಳಿದ್ರು. ನಾವೇನು ಮಾಡೋದು ಈಗ? ನಮಗೂ ಲಿಮಿಟೇಷನ್ ಇದೆ ಪೇಷನ್ಸು. ಅದನ್ನ ಹೆಂಗಂದ್ರೆ ಹೆಂಗೆ ಹೊಡಿದ್ ನಿಮ್ಗೆ ಗೊತ್ತಿದೆ. ಪೇಷನ್ಸ್ ಹಿಂಗೆ ಸುತ್ತಾಕಿ ಆ ದಾರಿಗೆ ತಂದು ನಮ್ಗೆ ನಿಲ್ಲಿಸಿದಾಗ ಅದೇನೋ ಹೇಳಿದ್ದನ್ನ ಮತ್ತೆ ಹಂಗಾತಿ. ಈಗ ಅದು ನನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ನೀವು ಯಾರು ಹೇಳಿದಾರ ಅವ್ರು ಕೇಳ್ಕೊಳ್ಳಿ. ಇಲ್ಲ ಗಂಭೀರ ಮಾಡಲಿ, ಸಣ್ಣದ ಮಾಡಲಿ, ನಮಗೆ ಸಂಬಂಧಪಟ್ಟದಲ್ಲಿ ನಾ ಅದಕ್ಕೆ ರಿಯಾಕ್ಟ್ ಮಾಡೋದು ಪ್ರಶ್ನೆ ಬರೋದಿಲ್ಲ. ಗಂಭೀರ ಮಾಡಲಿ, ಬೇಕಾರೆ ಕೋಲ್ಡ್ ಮಾಡಿ. ಅದೇನು ಅದು ಮುಗಿದೋಯ್ತದ, ಅಲ್ಲಿಗೆ ಮುಗಿತದ, ಅದು ಅಲ್ಲಿ ಮುಗಿತದ, ಅದು ಮುಗಿತ ಅಲ್ಲಿಗೆ. ಅವ್ರು ಹೇಳೋದಕ್ಕೆ ನಾ ಮಾಡಲಿಲ್ಲ. ಅವ್ರು ಏನು ಹೇಳ್ತಾರೆ ಹೇಳ್ಕೊಳ್ಳಿ. ನಂದು ಹೇಳ್ಬೇಕಾಯ್ತು, ಹೇಳಿ ಮುಗಿದೋಯ್ತು. ಈಗ ಮತ್ತೆ ಅದ್ರ ಬಗ್ಗೆ ಮತ್ತೆ ಸುತ್ತಾಕಿ ಹೇಳೋದ್ರಾಗ ಅವಶ್ಯಕತೆ ಇಲ್ಲ. ಈಗ ನಮ್ಮ ಇಲಾಖೆ ಬಗ್ಗೆ ಬೇರೆ ಇದ್ರೆ ಹೇಳ್ತೀನಿ ಅಷ್ಟೇ. ಮತ್ತೆ ಹೇಳಿದ್ರೆ 2 ಸಲ ಹೇಳ್ಬೇಕು. ಈಗ 2 ಸಲ ಹೇಳ್ಬೇಕು. ಅದಕ್ಕೆ ಹೇಳಿ 2 ಸಲ ಹೇಳ್ಬೇಕು ಸಮಾವೇಶ ಬಗ್ಗೆ. ಇಲ್ಲ ಸಮಾವೇಶ ಬಗ್ಗೆ 2 ಸಲ ಸ್ಪಷ್ಟೀಕರಣ ಕೊಡ್ಬೇಕು. ನಿಮಗೆ ಹೇಳಿದ್ದೀನಿ ನಾನು. ಪದೇ ಹೇಳೋದ್ರಿಂದ ನಮಗೂ ಜನ ನಮ್ಮನ್ನು ನೋಡ್ತಿರ್ತಾರೆ, ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಪದೇ ಒಂದೇನ ಒಂದು 10 ಸಲ ಹೇಳೋದು ಸರಿಯಲ್ಲ. ಒಂದು ಪ್ರಶ್ನೆ, ಇದೆಲ್ಲ ಕನ್ಫ್ಯೂಷನ್ಗಳಿಗೆ ಅಥವಾ ಒಂದಷ್ಟು ಪ್ರಶ್ನೆಗಳಿಗೆ ಯಾವಾಗ ಫುಲ್ ಸ್ಟಾಪ್ ಇರುತ್ತೆ? ಯಾರು ಹೇಳಿದಾರೋ ಅವ್ರನ್ನ ಇದು ಕೇಳಬೇಕಲ್ಲ ನೀವು. ಯಾರು ಅಧಿಕೃತ ಸ್ಥಾನದಲ್ಲಿ ಇದ್ದಾರೆ ಅವ್ರು ಕೇಳೋ ಅವ್ರಿಗೆ ಉತ್ತರ ಕೊಡ್ತಾರೆ. ಈಗ ನಾವು ಕೇಳಿದ್ರೆ ನಾವೇನು ಕೊಡೋದು? ನಮ್ಮದು ವ್ಯಾಪ್ತಿಗೆ ಇದು ಯಾವುದೋ ಬರೋಲ್ಲ. ಮತ್ತೆ ಅಲ್ಲಿಗೆ ಬಂದರೆ ನಾವೇನು ಹೇಳಲಿಕ್ಕೆ ಆಗೋಲ್ಲ. ಇಲ್ಲ ಸಾರಿ ನಾ ಹಾಗೆಲ್ಲ ಪ್ರತಿ ಸಾರಿ ಹೇಳಲಿಕ್ಕೆ ಆಗೋಲ್ಲ. ನಂದು ಲಿಮಿಟೇಷನ್ ಇದೆ, ನನಗೂ ಇತಿಮಿತಿ ಇದೆ. ಹೌದು ಹೇಳಿ. ಮತ್ತೇನು ಬೇರೆ ಇದ್ರೆ ನಮ್ಮ ನಿರ್ದೇಶನ ಸಂಬಂಧಪಟ್ಟಂತೆ ನೀವು ಕೂಡ ಒಂದೆರಡು ಹೆಸರು ಕೊಟ್ಟಿದ್ದೀನಿ ಅಂತ ಹೇಳಿದ್ರಿ. ಏನಾದರೂ ಒಂದೇ ಚಾನ್ಸ್ ಇಲ್ಲ, ಇನ್ನು 2 ಇಲ್ಲದ ಕೊಡೋದಿಲ್ಲ. ಅರ್ಜಿ ಹಾಕಿ 10 ವರ್ಷದಿಂದ ಅರ್ಜಿ ಹಾಕಿದ್ದೀವಿ ನಾವು. ವೇಟಿಂಗ್ನಲ್ಲಿ ಇದ್ದೀವಿ. ಯಾವಾಗ ಕೊಡ್ತಾರೆ RAC ಇದ್ದಂಗೆ. ಯಾವ್ದು ನಾಮನಿರ್ದೇಶನ ಆಗದೆ ಇದ್ದವರು ಕೂಡ ಡೈರೆಕ್ಟ್ ಆಗಿ ಹುದ್ದೆಗಳನ್ನು ಪಡೆದವರು ಸಾಕಷ್ಟು ಜನ ಇದ್ದಾರೆ. ಉದಾಹರಣೆಗಳಿದ್ದಾವೆ ರಾಜ್ಯದಲ್ಲಿ. MLC ಪಡಿಬೇಕಂತ ಏನಿಲ್ಲ ಅಲ್ವ? ಹಂಗೇನಿಲ್ಲ. ಹೌದು. ಓಕೆ, ಥ್ಯಾಂಕ್ ಯು.